ಹೇ ಎವ್ರಿವನ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಟೈಮ್ ಆಗಿದೆ 5 ಗಂಟೆ. ಸೊ ಇವತ್ತು ವಾರ ಇದೆ, ರವಿವಾರ ಅಂದರೆ ಸಂಡೇ. ಸೊ ಇವತ್ತು 5 ಗಂಟೆಗೆ ಎದ್ದು ಬಿಟ್ಟಿದ್ದೀನಿ. ಅಂದರೆ ಡೈಲಿ ಬೇಗನೆ ಎದ್ದು ಬಿಡ್ತೀನಿ. ಸಂಡೇ ಆಲ್ಮೋಸ್ಟ್ ಇನ್ನೂ ಬೇಗ ಹೇಳುತ್ತಿರ್ತೀನಿ. ಯಾಕಂದರೆ ಆಲ್ಮೋಸ್ಟ್ ನಾನು ಮಕ್ಕಳು ಎದ್ದ ಮೇಲೆ ಎಲ್ಲಷ್ಟು ಆಲ್ಮೋಸ್ಟ್ ಕೆಲಸ ಆಗಬೇಕಂತ ಈ ಕಾರಣದಿಂದ ಬೇಗ ಹೇಳುತ್ತಿರ್ತೀನಿ. ಇವಾಗ ನಾನು ನೈಟಾಗಿ ಬಾಂಡೆ ಉಜ್ಜೋದಿಲ್ಲ. ಸೊ ಮಾರ್ನಿಂಗೇ ಉಜ್ಜೋದು. ನನಗೆ ಅದೊಂದು ಹ್ಯಾಬಿಟೇ ಆಗಿಬಿಟ್ಟೈತೆ. ನಾನು ಎಷ್ಟೊಂದು ಪ್ರಯತ್ನ ಪಡ್ತೀನಿ ನೈಟ್ ಉಜ್ಜಬೇಕಂತ, ಬಟ್ ಆಗೋದಿಲ್ಲ. ಆರ್ವಿ ತುಂಬ ಲೇಟ್ ಮಕ್ಕೋತಾಳೆ. ಸೊ ಆ ಕಾರಣದಿಂದ ನನಗೆ ಆಗೋದಿಲ್ಲ. ನೋಡಿ ಈ ಅವಸ್ಥೆ ಆಗಿದೆ. ಸೊ ಈ ಅವಸ್ಥೆ ಸರಿಪಡಿಸ್ತೀನಿ ಇವಾಗ. ಏನಿದೆ ಅಂದರೆ ಸ್ವಲ್ಪ ಮಾರ್ನಿಂಗ್ ಬೇಗ ಇದ್ದರೆ ತುಂಬ ಚೀಲ್ ಅನ್ನಿಸ್ತೆ, ತುಂಬ ಕಾಮ್ ಕೂಡ ಅನ್ನಿಸ್ತೆ. ಯಾಕಂದರೆ ನಾನು ಕೆಲಸ ಮಾಡುವಾಗ ಅಂದರೆ ಆ್ಯಸ್ ಅ ಪ್ಯಾರೆಂಟ್ಸ್ ಆಗಿ ಮಾತಾಡ್ತೀನಿ. ಸಿಂಗಲ್ ಆಗಿ ಆಲ್ಮೋಸ್ಟ್ ಯಾವಾಗ ಎದ್ರೂ ನಡೀತು, ಬಟ್ ಮಾರ್ನಿಂಗ್ ಅದು ವೈಫ್ಸ್ ಇರುತ್ತಲ್ಲ, ಅದು ಬೇರೆನೇ ಇರುತ್ತೆ. ಯಾಕಂದರೆ ಒಂದ್ಸಲ ಎದ್ದು ನೋಡಿ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ಕಟ್ಟೆ ಕೂಡ ಕ್ಲೀನ್ ಮಾಡ್ಕೊಂಡಿನಿ. ಟೈಮ್ ಏನಾಗಿದೆ 5:30 ಆಗಿದೆ. ಸೊ ಹಾಫ್ ಆನ್ ಅವರ್ಸ್ ಆಯ್ತು ನೋಡು ಇಷ್ಟೊಂದು ಎಲ್ಲ ಕ್ಲೀನ್ ಮಾಡೋಕ್ಕೆ ನನಗೆ. ಈಗ ಏನಿದೆ ಅಂದರೆ ಸ್ವಲ್ಪ ನೋಡಿ ಇವಾಗ ಎಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇದೆ ರಿಯಲಿ. ಇವಾಗ ನಾನು ನನ್ನ ಕಸ ಮನೆ ಒರೆಸೋದು ಎಲ್ಲನೂ ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಕ್ಕೊಂಡಿರ್ತೀನಿ. ನೀವು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಹೇಳಿ ನೀವು ಯಾವಾಗ ಹೇಳ್ತೀರಿ ಅಂತ, ನಿಮ್ಮ ಟೈಮಿಂಗ್ ಏನು. ಯಾಕಂದರೆ ಆ್ಯಸ್ ಅ ಮದರ್ ಅನ್ಬೋದು, ಇಲ್ಲ ಅಂದ್ರೆ ಹೌಸ್ ವೈಫ್ ಅನ್ಕೊಂಡ್ಬೋದು. ಬಟ್ ಎಲ್ಲರಿಗೂ ಅನಿಸಿರುತ್ತೆ ಹೌಸ್ ವೈಫಿಗೆ ಜಾಸ್ತಿ ಕೆಲಸ ಇರೋದಿಲ್ಲ, ಆರಾಮಿರುತ್ತಾರೆ ಅಂತ. ಬಟ್ ಇಟ್ ಈಸ್ ಟೋಟಲಿ ರಾಂಗ್. ಯಾಕಂದರೆ ಜಾಸ್ತಿ ಕೆಲಸ ಅವರಿಗೆ ಇರೋದು, ಕೈ ಖಾಲಿ ಇರೋದಿಲ್ಲ. ಅದರಲ್ಲಿ ಮನೆ ಕ್ಲೀನ್ ಇರೋದಲ್ಲಿ ತುಂಬ ಫೋಕಸ್ ಆಗುತ್ತೆ ಮನೆಯದ ಮೇಲೆ. ಇಲ್ಲಿ ದೇವಸ್ಥಾನದಲ್ಲಿ ಇಷ್ಟೊಂದು ನೀರು ಯಾಕೆ ಚೆಲ್ಲೋದಂದ್ರೆ ನಮ್ಮ ಆರ್ವಿ ಬಂದು ಇದ್ದು ಕೀಳಪ್ ಕದ್ದಿ ಮಾಡಿದಾಳೆ. ಸೊ ಅದು ಕೂಡ ಸರಿ ಪಡ್ಕೊಂಡು ಚೆನ್ನಾಗಿ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಾರ್ನಿಂಗಲ್ಲಿ 5 ಗಂಟೆ ಹೇಳೋಕ್ಕೆ ಏನಪ್ಪ ಅಂದರೆ ಮನೆ ಕಸ ಇದಕ್ಕೆ ಅರ್ಧ ಟೈಮ್ ಹೋಗುತ್ತೆ. 1 ಅವರ್ ಮಿನಿಮಮ್ ಬೇಕು. ಸೊ ಅದು ಕ್ಲೀನ್ ಆದಮೇಲೆ ಏನಾಗುತ್ತೆ ಬೇಗ ಆಗುತ್ತೆ. ಯಾಕಂದರೆ ನಾವು ಮಾರ್ನಿಂಗಲ್ಲಿ ಅದು ಎನರ್ಜಿ ಇರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕಂದರೆ ತುಂಬ ತುಂಬ ಕೂಲ್ ಇರುತ್ತೆ ವಾತಾವರಣ. ಪ್ಲಸ್ ಬೇಗ ಬೇಗ ಕೆಲಸ ಆಗಿಬಿಡುತ್ತೆ. ಅದೇ ನೀವು 8 ಗಂಟೆ ಇಲ್ಲ 7 ಗಂಟೆ ಎದ್ದ ಮೇಲೆ ನೋಡಿ ತುಂಬ ಈಸಿ ಆಗುತ್ತೆ. ಒಂದು ಕೆಲಸ ಮಾಡೋಕ್ಕೆ ಒಂದು ಅವರ್ ತಗುತ್ತೆ. ಬಟ್ ಇಲ್ಲಿ ನೋಡಿ ನಾನು 1 ಅವರಲ್ಲಿ ಎಲ್ಲಷ್ಟು ಮುಗಿಸ್ಬಿಡ್ತೀನಿ, ಎಲ್ಲಷ್ಟು ಕ್ಲೀನಾಗಿ ಮುಗಿಸ್ಬಿಡ್ತೀನಿ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಅದರಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ತುಂಬ ಚೆನ್ನಾಗಿರುತ್ತೆ ಮನೆ ವಾತಾವರಣ. ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ. ಸೊ ನಮಗೂ ಕೂಡ ರಿಲ್ಯಾಕ್ಸೇಷನ್ ಅನಿಸುತ್ತೆ. ಮಕ್ಳು ಇರೋದಿಲ್ಲ, ಅದಕ್ಕಿಂತ ಅವ್ರು ಹೇಳೋ ಮುಂಚೆನೇ ನಮ್ಮ ಹಾಫ್ ಆನ್ ಹಾಫ್ ಕೆಲಸ ಆಗುತ್ತೆ. ಸೊ ನಮಗಂತ ನಾವು ಟೈಮ್ ಕೊಡೋಕ್ಕೆ ಬರುತ್ತೆ. ಅಂದರೆ ನಿಮಗೆ ಅಂದರೆ ನೀವು ಫಿಸಿಕಲ್ ಆಗಿ ಎಕ್ಸಸೈಸ್ ಯೋಗ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ಕುಕ್ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ದೇವಸ್ಥಾನ ಅಂದರೆ ಕೆಲವೊಬ್ರು ಬೇಗ ಪೂಜೆ ಮಾಡಿ ಸ್ವಲ್ಪ ದೇವ್ರ ಜಪ ಕೂಡ ಮಾಡ್ತಾರೆ, ಆ ಥರ ಅನ್ಬೋದು. ಅದು ಕೂಡ ಒಂದು ಮೆಡಿಟೇಷನೇ. ಸೊ ಅದು ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನಮಗಂತ ಒಂದು ರಿಲ್ಯಾಕ್ಸೇಷನ್ ಟೈಮ್ ಇರುತ್ತೆ. ಆ ಟೈಮ್ ಏನಂದರೆ ಯಾವಾಗ ಬೇಕು ತಗೋತೀವಿ ಅಂದರೆ ಆಗೋದಿಲ್ಲ. ಅದು ಪಾಸಿಟಿವ್ ಎನರ್ಜಿ ಜಸ್ಟ್ ಬ್ರಹ್ಮ ಮುಹೂರ್ತದಲ್ಲಿ ಅಷ್ಟೇ ಬರುತ್ತೆ. ನೀವು ಕೂಡ ನೋಡಿದ್ದೀರಾ ಎಷ್ಟೊಂದು ವಿಡಿಯೋ ಇರುತ್ತವೆ ಬ್ರಹ್ಮ ಮುಹೂರ್ತ ವಿಡಿಯೋ. ಸೊ ಬೇಗ ಎದ್ದು ಕಸ ಹೊಡೆದು ಮನೆ ಬಾಚಿ ರಂಗೋಲಿ ಹಾಕೋದು, ಅದು ವೈಬ್ಸ್ ಇರುತ್ತಲ್ಲ, ಅದು ಹಿಂದಿನ ಕಾಲದಿಂದ ಬಂದಿದೆ. ಸೊ ನಾವು ಲೇಟಾಗಿ ಎದ್ದು ಅದೇ ಕೆಲಸ ಮಾಡ್ತೀವಿ ಅಂದ್ರೆ ಆ ಎನರ್ಜಿ ಇರೋದಿಲ್ಲ. ಬೇಕಂದ್ರೆ ಸೂರ್ಯ ಬಂದ ಮೇಲೆ ಅದು ಮಾಡೋದಕ್ಕೆ ಮನಸ್ಸು ಕೂಡ ಬರೋದಿಲ್ಲ. ಸೊ ಆ ಕಾರಣದಿಂದ ನಾನು ಬೇಗ ಎದ್ದು ಅದೊಂದು ಕೆಲಸ ಮುಗಿಸ್ಕೊಂಡು ನನಗಂತ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಫುಲ್ ಡೇ ಆರ್ವಿ ಭೂಮಿಗೆ ಕಳಿಸೋದು ಇದರಲ್ಲಿ ಇರುತ್ತೆ. ಸಂಡೇ ನಾನು ಆರಾಮಾಗಿ ಹೇಳ್ಬೋದು, ಯಾಕಂದ್ರೆ ಸಂಡೇ ಯಾವುದೋ ಸ್ಕೂಲು ಇರೋದಿಲ್ಲ, ಎಲ್ಲ ರಜೆ ಇರುತ್ತೆ. ಬಟ್ ಅವಾಗ ಕೂಡ ಅವರು ಕೂಡ ಇರ್ತಾರೆ. ಸೊ ಅಂದರೂ ಕೂಡ ನನಗಂತ ಒಂದು ಪರ್ಸ್ನಲಿ ಒಂದು ಟೈಮ್ ಬೇಕಂತ ನಾನು ಬೇಗನೆ ಹೇಳ್ತಾ ಇರ್ತೀನಿ. ನಮ್ಮದು ಫಿಸಿಕಲ್ ಟೈಮ್ ಅಂತ ಅನ್ಬೋದು. ನನಗೆ ಅದರಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಂಡು ಲೈಕ್ ಮಾಡಿ. ಮತ್ತು ಈ ವಿಡಿಯೋ ಹೇಗಿತ್ತಂತ ಖಂಡಿತ ಹೇಳಿ. ನನ್ನ ದಿನಚರ್ಯ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಥರ ನಿಮ್ಮ ಡೇಯನ್ನು ನೀವು ಅಂದರೆ ಸ್ಟಾರ್ಟ್ ಮಾಡ್ತೀರಾ, ಅದು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಸೊ ಇವಾಗ ನೋಡಿ ನಾನು ಏನದೆ ಅಂದರೆ ಅಂಗಳದಲ್ಲಿ, ಅಂದರೆ ನಾವು ಸೆಕೆಂಡ್ ಫ್ಲೋರಲ್ಲಿ ಇರ್ತೀವಲ್ಲ, ಅಷ್ಟೊಂದು ಚೆನ್ನಾಗಿ ಕಸ ಹೊಡ್ಕೊಂಡು ಸ್ವಲ್ಪ ಒರೆಸ್ಬಿಡ್ತೀನಿ. ಆ ಕಡೆ ಸೈಡ್ ಕಾಣ್ತಾ ಇಲ್ಲ ಅಲ್ಲ, ಆ ಕಡೆ ಸೈಡ್ ಹೋಗಿದ್ದೀನಿ ಕಸ ಹೊಡಿಕೆ, ಅದಕ್ಕೆ ಕಾಣ್ತಿಲ್ಲ.
ಬ್ರಹ್ಮ ಮುಹೂರ್ತದಲ್ಲಿ ಏಳ್ಬೇಕು, ಯಾಕೆ, ಏನ್ ಕಾರಣ ಅಂತ ನೀವು ಕೂಡ ಕೇಳ್ತಿರ್ಬೋದು. ಇಲ್ಲಾಂದ್ರೆ ಕೆಲವೊಬ್ರಿಗೂ ಗೊತ್ತಿರ್ಬೋದು, ಬಟ್ ಕೆಲವೊಬ್ರಿಗೆ ಗೊತ್ತಿದ್ರೂ ಕೂಡ ಹೇಳಕ್ಕೆ ಕಷ್ಟ ಆಗುತ್ತೆ. ಸೊ ಬ್ರಹ್ಮ ಮುಹೂರ್ತದಲ್ಲಿ ಎದ್ರೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ, ಸ್ವಲ್ಪ ಮನೆಯಲ್ಲಿ ಸುಖ ಸಮೃದ್ಧಿ ಎಲ್ಲ ಚೆನ್ನಾಗಿರುತ್ತೆ ಅಂತಾರೆ. ಸೊ ನಾನು ಆ ಕಾರಣದಿಂದನೇ ಹೇಳ್ತೀನಿ, ಅದು ಖರೇನೆ ನಿಜವಾಗಿದೆ. ಅದ್ರಾಗೆ ಎಲ್ಲರೂ ಕೂಡ ಮನೆಯ ಸದಸ್ಯ ಎಲ್ಲರೂ ಆರೋಗ್ಯವಾಗಿ ಇರ್ತೀವಿ, ಕ್ಷೇಮವಾಗಿ ಚೆನ್ನಾಗಿ ಒಂದು ವಾತಾವರಣ ಇರುತ್ತೆ. ಸೊ ಅದಕ್ಕಾಗಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು. ಹೆಣ್ಮಕ್ಳೇ ಅಷ್ಟೇ ಅಲ್ಲ, ಮನೆ ಎಲ್ಲರೂ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೋದು. ಬಟ್ ಚಿಕ್ಕ ಮಕ್ಳಿಗೆ ಇನ್ನೂ ಅದು ಗೊತ್ತಿರೋದಿಲ್ಲ. ಸೊ ಅವರು ಸ್ವಲ್ಪ ಆ ಏಜಲ್ಲಿ, ಆ ಟೈಮಲ್ಲಿ ಅವರು ಖಂಡಿತ ಅವರಿಗೆ ಆ ಸಂಸ್ಕಾರನ ನಾವು ಕಲಿಸ್ಬೇಕು. ಆ ಕಲಿಸಿದ್ರೆ ಅವ್ರು ಖಂಡಿತ ನಮ್ಮಂಗೆ ಇರ್ತಾರೆ. ಯಾಕಂದ್ರೆ ಮನೆ ವಾತಾವರಣ ನಾವು ಹೆಂಗಿರ್ತೀವಿ ಹಂಗೆ ಇರುತ್ತೆ. ನನಗೆ ನಮ್ಮ ಮಮ್ಮಿ ಅಂತಿದ್ರು, ಬೀಜ ಇದ್ದಂಗೆ ಬೆಳೆ ಅಂತ. ಅಂದ್ರೆ ಬೀಜ ಹೆಂಗಿರುತ್ತಲ್ಲ ಅದರಂತಾನೆ ಬೆಳೆ ಇರುತ್ತೆ ಅಂತ. ಅಂದ್ರೆ ನಾವು ಏನ್ ಮಾಡ್ತೀವಿ ಅದೇ ನಮ್ಮ ಮಕ್ಕಳು ನೋಡಿ ನಮ್ಗೆ ಫಾಲೋ ಮಾಡ್ತಾರೆ. ನಾವು ಕೆಟ್ಟದ್ ಮಾಡಿದ್ರು ಫಾಲೋ ಮಾಡ್ತಾರೆ, ನಾವು ಒಳ್ಳೇದ್ ಮಾಡಿದ್ರು ಫಾಲೋ ಮಾಡ್ತಾರೆ. ಅಂದ್ರೆ ಖಂಡಿತ ನಾವು ಹೆಂಗ್ ಮಾಡ್ತೀವಲ್ಲ ಅದನ್ನ ನೋಡಿ ಫಾಲೋ ಮಾಡ್ತಾರೆ. ಅದರಲ್ಲಿ ಮನೇಲಿ ಹೆಣ್ಮಕ್ಳು ಹೆಂಗ್ ಮಾತಾಡ್ತಾರೆ, ಏನ್ ಮಾಡ್ತಾರೆ ಅದು ಮಕ್ಕಳು ಜಾಸ್ತಿ ಕಾಪಿ ಮಾಡ್ತಾರೆ. ಯಾಕಂದ್ರೆ ಸ್ಕೂಲ್ ಹೋಗೋವಾಗ ಸ್ಕೂಲ್ ಹೋಗೋ ಮಕ್ಕಳು ತಂದೆ ತಾಯಿ ಇಬ್ರುವನ್ನ ನೋಟಿಸ್ ಮಾಡ್ತಾರೆ. ಬಟ್ ಮನೆ ಇರಲ್ಲ ಅಂದ್ರೆ ಸಣ್ಣ ಪಾಪು ಇರುತ್ತಲ್ಲ, ಅದು ತಾಯಿನ ಜಾಸ್ತಿ ನೋಟಿಸ್ ಮಾಡುತ್ತೆ ಅಲ್ವಾ. ಅದು ನಾವು ಏನ್ ಮಾಡುತ್ತೆ, ಅದು ತಾಯಿ ಹೆಂಗ್ ಮಾಡ್ತಾಳೆ ಅದ್ರ ಜೆರಾಕ್ಸ್ ಕಾಪಿ ಹಂಗೆ ಮಾಡ್ತಾ ಇರ್ತಾರೆ. ಸೊ ನಾವು ಹೆಂಗೆ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಕೂಡ ಹಂಗೆ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ನಮ್ಮ ಮಕ್ಕಳನ್ನ ಒಳ್ಳೆ ಸಂಸ್ಕಾರನ ಕೊಡಬೇಕು. ಯಾಕಂದ್ರೆ ಇವಾಗ ಕಲಿಯುಗದಲ್ಲಿ ಇದೇ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಇವಾಗ ಶಿಕ್ಷಣಕ್ಕೆ ಎಷ್ಟೊಂದು ಮಹತ್ವ ಇದೆಯಲ್ಲ, ಅದಕ್ಕಿನ್ನ ಹೆಚ್ಚನು ಒಂದು ಸಂಸ್ಕಾರ ಇರುತ್ತೆ ಅಲ್ಲ, ಒಳ್ಳೆ ಸಂಸ್ಕಾರ. ಅದು ಹೇಳೋದ್ರಲ್ಲಿ, ತಿನ್ನೋದ್ರಲ್ಲಿ, ಉಳೋದ್ರಲ್ಲಿ, ಬೇರೆಯವ್ರ ಜೊತೆ ಮಾತಾಡೋದ್ರಲ್ಲಿ ಎಲ್ಲನೂ ಸಂಸ್ಕಾರ ಚೆನ್ನಾಗಿ ಈ ಕಾಲ ಮಕ್ಕಳಲ್ಲಿ ಖಂಡಿತ ಕಲಿಸ್ಬೇಕು. ಯಾಕಂದ್ರೆ ಅದು ತುಂಬಾ ನಮಗೂ ಕೂಡ ಒಳ್ಳೆಯದು, ಅಂದ್ರೆ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದು. ಸೊ ಇವಾಗ ಟೈಮ್ ಏನಿದೆ ಅಂದ್ರೆ 6 ಗಂಟೆ ಆಗಿದೆ. ಅಂದ್ರೆ ಟೋಟಲ್ 1 ಅವರ್ ನನಗೆ ಬೇಕು ಇಷ್ಟೆಲ್ಲ ಕೆಲಸ ಮಾಡಕ್ಕೆ. 5 ಗಂಟೆ ಎದ್ಮೇಲೆ 6 ಅವರಿಂದ 6:30 ಅಂದ್ರೆ 6:45 ತನಕ ನಾನು ಯೋಗ ಮಾಡ್ತಾ ಇರ್ತೀನಿ. ಅಂದ್ರೆ ಅಂದ್ರೆ ಹಾಫ್ ಎನ್ ಅವರ್ ಅಂದ್ರೆ 1 ಅವರ್ ಆಗ್ಬೋದು ನನಗೆ. ನನ್ನ ಸಲಹೆಗೆ ನಾನು ಎಕ್ಸಸೈಸ್, ಯೋಗ, ಮೆಡಿಟೇಷನ್ ಎಲ್ಲಷ್ಟು ಇದರಲ್ಲೇನೆ ಕಂಪ್ಲೀಟ್ ಮಾಡ್ತೀನಿ. ಅಂದ್ರೆ 1 ಅವರ್ ನನಗೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ. ಸೆಕೆಂಡ್ ಅವರ್ ಅಂದ್ರೆ ಇನ್ನೊಂದು ಅವರ್ ಅಂದ್ರೆ 7 ಗಂಟೆ ತನಕ ನನಗೆ ಯೋಗ ಎಕ್ಸಸೈಸ್ ಮುಗುತ್ತೆ. ಸೊ ಅದಾದ್ಮೇಲೆ ಚಾ, ಟೀ, ಕಾಫಿ ಇಲ್ಲ ಅಂದ್ರೆ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ನೀವು ಕೂಡ ಯೋಗ ಮಾಡ್ತಾ ಇಲ್ಲ, ನಾವು ಹೆಂಗೋ ಮನೆ ಕೆಲಸ ಮಾಡ್ತೀವಿ, ಅದರಲ್ಲಿ ನನ್ನ ಎಕ್ಸಸೈಸ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀರ ಅಂದ್ರೆ ಖಂಡಿತ ಇದು ತಪ್ಪು. ಯಾಕಂದ್ರೆ ನಮ್ಗೆ ಎಕ್ಸಸೈಸ್ ಆಗ್ಬೇಕಂತ ಇಲ್ಲ. ನಮ್ಗೆ ಒಂದು ಒಳ್ಳೆ ಹೆಲ್ತ್ಲಿ ಲೈಫ್ ಬೇಕಾಗಿದ್ರೆ ನಮ್ಗೆ ನಮ್ಮ ಬಾಡಿ ಸ್ಟ್ರಕ್ಚರ್ ಇರುತ್ತಲ್ಲ, ಅದು ಏಜ್ ಆದಂಗ ಚೇಂಜ್ ಆಗುತ್ತೆ, ಅದು ನಿಜವಾದ. ಬಟ್ ನಾವು ಯೋಗ, ಮೆಡಿಟೇಷನ್, ಇದು ಎಕ್ಸಸೈಸ್ ಈ ತರ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಅಂದ್ರೆ 50% ನಾವು ನಾರ್ಮಲ್ ಆಗಿ ಚೆನ್ನಾಗಿ ಕಾಣ್ತೀವಿ, ಸ್ವಲ್ಪ ಆಕ್ಟಿವ್ ಕಾಣ್ತೀವಿ. ಅದರಲ್ಲಿ ಫುಲ್ ಡೇ ಎನರ್ಜಿಟಿಕ್ ಇರುತ್ತೆ. ಮತ್ತೆ ನಮಗೆ ಯಾವುದು ಸಮಸ್ಯೆ ಬರೋದಿಲ್ಲ ಆರೋಗ್ಯ ವಿಷಯದಲ್ಲಿ. ಈ ತರ ಮಾಡಿದ್ರೆ ಖಂಡಿತ ಆರೋಗ್ಯ ವಿಷಯದಲ್ಲಿ ಸಮಸ್ಯೆ ಬರೋದಕ್ಕೆ ಚಾನ್ಸೇ ಇಲ್ಲ. ಇವಾಗ ಚಳಿ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಹೇಳಿ ಈ ಟೈಮಲ್ಲಿ ಎಕ್ಸಸೈಸ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಸೊ ನನಗೂ ಕೂಡ ಆಗೋದಿಲ್ಲ, ಬಟ್ ನಾನು ನೈಟಲ್ಲಿ ಡಿಸೈಡ್ ಮಾಡ್ಕೊಂಡಿರ್ತೀನಿ ಇಷ್ಟು ಮಾಡಬೇಕು ಎನಿ ಕಂಡೀಷನ್ ಅಂತ. ಸೊ ಅದಕ್ಕಾಗಿ ಅದೇ ನೆನಪಿಟ್ಕೊಂಡು ಮಕ್ಕೊಂಡಿರ್ತೀನಿ. ಅದು ಎನಿ ಕಂಡೀಷನ್ ಹೇಳ್ಬೇಕು ಅಂತ ಇದ್ರೆ ಎದ್ದು ಬಿಡ್ತೀವಿ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಹೆಂಗ್ ಗೊತ್ತದ, ಇವಾಗ ನಾವು ಮಾರ್ನಿಂಗ್ ತಿಳ್ಕೊಳ್ಳಿ ಚಳಿ ಇದೆ, ಬಟ್ ನಮ್ಮ ಮಾರ್ನಿಂಗ್ ಎಲ್ಲೇ ಊರಿಗೆ ಹೋಗ್ಬೇಕು, ಟ್ರೈನ್ ಏನಿದೆ, ಟ್ರೈನ್ ಇಲ್ಲ ಬಸ್ 6 ಗಂಟೆಗಿದೆ ಇಲ್ಲ 6:30 ಗಂಟೆಗಿದೆ ಅಂತ ತಿಳ್ಕೊಳ್ಳಿ. ಬಟ್ ನಾವು ಮೈಂಡಲ್ಲಿ ಅದೇ ಇನ್ಕೊಂಡಿರ್ತೀವಲ್ಲ, ನಾಳೆ ಮುಂಜಾನೆ 6 ಗಂಟೆಗೆ ಹೇಳ್ಬೇಕು, ಎನಿ ಕಂಡೀಷನ್ ಬಸ್ ಹೋಗುತ್ತೆ, ರೆಡಿ ಆಗ್ಬೇಕಂತ. 6 ಗಂಟೆಗೆ ಟ್ರೈನ್ ಇಲ್ಲ ಬಸ್ ಇದ್ರೆ ನಾವು ಹೇಳೋದೆಟ್ಟು 5 ಗಂಟೆಗೆ ಎನಿ ಕಂಡೀಷನ್ ಎದ್ದು ಬಿಡ್ತೀವಿ. ಯಾಕಂದ್ರೆ ಹೋಗುತ್ತೆಲ್ಲ, ಟ್ರೈನ್ ಹೋಗುತ್ತೆ ಇಲ್ಲ ಬಸ್ ಹೋಗುತ್ತೆ. ಅದೇ ತರ ನಮ್ಮ ಲೈಫಲ್ಲಿ ನಾವು ಏನು ಡಿಸೈಡ್ ಮಾಡ್ಕೊಂಡು ಮಕ್ಕೊಂಡಿರ್ತೀವಲ್ಲ, ಅದು ಎನಿ ಕಂಡೀಷನ್ ಆಗ್ಬೇಕಂತ ಮಕ್ಕೊಳ್ಳಿ. ಖಂಡಿತ ನಿಮ್ಗೆ ಎಚ್ಚರ ಆಗುತ್ತೆ. ಖಂಡಿತ ನಿಮ್ ಸಲುವಾಗಿ ಅಂತ ನೀವು ಟೈಮ್ ತೆಗಿಯಕ್ಕೆ ಸಾಧ್ಯ ಆಗಿದೆ. ಅದು ಪೂರ್ತಿ ಒಂದು 20 ಮಿನಿಟ್ ಅಲ್ಲಿ ಎಲ್ಲಾನು ನನ್ನ ಲೈಫ್ ಮಾರ್ನಿಂಗ್ ರೂಟಿಂಗ್ ಏನಿರುತ್ತಲ್ಲ, ಅದು ಪಾಸಿಟಿವ್ ಎನರ್ಜಿ ಮಾರ್ನಿಂಗ್ ರೂಟಿಂಗ್ ಅದು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಟೈಮ್ ಏನಾಗಿದೆ ಅಂದ್ರೆ 8:30 ಗಂಟೆ ಆಗಿದೆ. ಎಲ್ಲ ಮಕ್ಕಳು ಕೂಡ ಎದ್ದಿದ್ದಾರೆ, ಎಲ್ಲ ಆಗಿದೆ. ಸೊ ಇವಾಗ ಟೀ ಮಾಡ್ತಾ ಇದ್ದೀನಿ.
ಟೀ ಏನಿದೆಲ್ಲ ಮಕ್ಕಳಿಗೆ ಕೂಡ ಇವತ್ತು ಸಂಡೇ ಅಲ್ಲಿ ನಾನು ಖಂಡಿತ ಟೀನೇ ಕೊಡ್ತಾ ಇರ್ತೀನಿ. ಇಲ್ಲ ಅಂದ್ರೆ ಡೈಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಊಟನೇ ಮಾಡ್ಬಿಡ್ತಾರೆ. ಯಾಕಂದ್ರೆ ಸ್ಕೂಲ್ ಟೈಮ್ ಆಗುತ್ತೆ, ಟೀ ಕುಡಿದ್ರೆ ಮತ್ತೆ ಹಸು ಆಗೋದಿಲ್ಲ. ಇದು ಮೆಹಂದಿ ಪ್ಯಾಕೆಟ್ ಅಂದ್ರೆ ಇವತ್ತು ಸಂಡೇ ಇದೆಯಲ್ಲ, ಸ್ವಲ್ಪ ಮೆಹಂದಿ ಹಚ್ಕೋಬೇಕು ಅನ್ಕೊಂಡಿದೀನಿ. ಅದರಲ್ಲಿ ಇಲ್ಲಿ ಗೊಬ್ಬರ ಜಾತ್ರೆ ಇದೆ, ಅದು ಕೂಡ ಒಂದು ಕಾರಣ ಇದೆ ನನಗೆ ಮೆಹಂದಿ ಹಚ್ಕೊಳ್ಳೋಕೆ. ಸೊ ಇವಾಗ ಟೀ ರೆಡಿ ಆಗಿದೆ, ಬನ್ನಿ ಟೀ ಕೊಡ್ತೀನಿ. ಇವಾಗ 8 ಗಂಟೆ ಆಗಿದೆ. ಸೊ ಹುಡುಗರು ಕೂಡ ಇದ್ದಾರೆ. ಇವಾಗ ಚಹಾ ಕುಡಿಯೋ ಟೈಮ್. ಚಳಿದಲ್ಲಿ ಚಹಾ ಕುಡಿಯೋಕೆ ಮಜಾನೇ ಬೇರೆ ಇರುತ್ತೆ ಅಲ್ವಾ. ನಮಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ನಂಗೆ ಚಹಾ ಯಾವಾಗ ಹಾಲು ಬರುತ್ತೆ ಯಾವಾಗ ನಾ ಚಹಾ ಮಾಡಿ ಯಾವಾಗ ಚಹಾ ಕುಡಿತೀನಿ ಅನಿಸ್ತಾ ಇರುತ್ತೆ. ಸ್ವಲ್ಪ ಶುಂಠಿ ಹಾಕಿ ಚಹಾ ಮಾಡ್ತಾ ಇರ್ತೀನಿ, ಯಾಕಂದರೆ ಚಳಿ ಇದೆ ಫ್ರೆಂಡ್ಸ್. ಚಳಿಯಲ್ಲಿ ಚಹಾ ಕುಡಿದ್ರೆ ಸ್ವಲ್ಪ ಬೆಚ್ಚಗೆ ಅನಿಸುತ್ತೆ. ಸೊ ಇವಾಗ ಟೈಮ್ ಏನಿದೆ ಅಂದರೆ 8 ಗಂಟೆ 8:30 ಆಗಿದೆ. ಹುಡುಗರು ಕೂಡ ನೋಡಿ ಎದ್ದಿದ್ದಾರೆ, ಸ್ವಲ್ಪ ಬ್ರಷ್ ಮಾಡಿದ್ದಾರೆ. ನಾವು ಮತ್ತು ನನ್ನ ಹಸ್ಬೆಂಡ್ ಅಂದರೆ ಇಬ್ಬರು ಕೂಡ ಬೇಗ ಒಂದೇ ಟೈಮ್ ಹೇಳ್ತೀವಿ. ಸೊ ಹುಡುಗರು ಆಮೇಲೆ ಎದ್ಬಿಡ್ತಾರೆ. ನಾವು ಇಬ್ಬರು ಕೂಡಿ ಯೋಗ ಎಕ್ಸಸೈಸ್ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಅವ್ರು ಎದ್ಬಿಡ್ತಾರೆ. ಸೊ ಇವಾಗ ಏನಿದೆ ಅಂದರೆ ಟೀ ಸಂಡೇ ಏನಿದೆ ಅಲ್ಲ, ಅವ್ರ ಅಪ್ಪಾಜಿ ಆರವಿಗೆ ಭೂಮಿಗೆ ಖಂಡಿತ ಅಂದರೆ ನೆಲ್ಸ್ ಕಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಸಂಡೇ ಒಂದೇ ಟೈಮ್ ಫ್ರೀ ಆಗಿರ್ತಾರೆ. ಪ್ಲಸ್ ಸಂಡೇನೇ ನಮಗೆ ಸ್ವಲ್ಪ ಹುಡುಗರ ಮೇಲೆ ಜಾಸ್ತಿ ಲಕ್ಷ್ಯ ಕೊಡೋಕ್ಕಾಗುತ್ತೆ. ಸೊ ಅದ ಕಾರಣದಿಂದ ಸಂಡೇ ಏನೈತೆ ಫ್ರೀ ಟೈಮಲ್ಲಿ ಇಬ್ಬರು ನೇಲ್ ಕಟ್ಸ್ ಅವರೇ ಮಾಡ್ತಾ ಇರ್ತಾರೆ. ಈಗೇನಿದೆ ಅಂದರೆ ಟೈಮ್ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಏನಂದರೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬೇರೆ ಸ್ಪೆಷಲ್ ಏನಿಲ್ಲ, ಸಂಡೇ ಸ್ಪೆಷಲ್ ಇವತ್ತು ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಸ್ವಲ್ಪ ಸಂಕ್ರಾಂತಿ ಬಂದಿದೆ, ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಸೊ ಕೌದಿ ಎಲ್ಲ ಒಗೆದು ಬಿಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಬ್ಯಾಡ ಅಂತ ಉಪ್ಪಿಟ್ಟೆ ಮಾಡ್ತಾಯಿದ್ದೀನಿ. ಬೇಕಾದ್ರೆ ಮಂಡೇ ದಿನ ಏನಿದೆ ಅಂದರೆ ಮಾರ್ನಿಂಗ್ ಸ್ವಲ್ಪ ಇಡ್ಲಿ ಮಾಡ್ಬೋದು ಅಂತ. ಉಪ್ಪಿಟ್ಟು ಬೇಗ ಆಗುತ್ತೆ ಮತ್ತು ಹೊಟ್ಟೆ ಕೂಡ ತುಂಬುತ್ತೆ ಚಳಿದಲ್ಲಿ ಅದಕ್ಕಾಗಿ ಇವಾಗ ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಿ. ಉಳ್ಳಾಗಡ್ಡಿ ತುಂಬ ಕಾಕಿದೆ, ಅದಕ್ಕೇನಂತಾರೆ ಕಾಕಿದೆ. ಸ್ವಲ್ಪ ಅಳು ಬರ್ತಾ ಇದೆ ಉಳ್ಳಾಗಡ್ಡಿ ಕಾಕದಿಂದ. ಅದು ಹೊಸ ಉಳ್ಳಾಗಡ್ಡಿ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಅನಿಸುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಹೊಳ್ಕೊಂಡಿದ್ದೀನಿ, ನೋಡ್ಬೋದಾ. ಉಪ್ಪಿಟ್ಟಲ್ಲಿ ಸ್ವಲ್ಪ ಏನಿದೆ ಅಂದರೆ ನಿನ್ನೆ ಅನ್ನ ಉಳಿದಿದೆ, ಅದು ಅನ್ನಕ್ಕೂ ಕೂಡ ಸ್ವಲ್ಪ ಬಗಾರ್ ಹೊಡಿತೀನಿ. ನೀವು ಹೆಂಗೆ ಮಾಡ್ತೀರಾ ಗೊತ್ತಿಲ್ಲ, ನಾನು ಈಸಿ ಸ್ಟೆಪ್ಪಲ್ಲಿ ಮಾಡ್ತಾ ಇರ್ತೀನಿ. ಸ್ವಲ್ಪ ಅದಕ್ಕೆ ಉದುರು ಮಾಡಿಕೊಂಡು ಬಿಡ್ತೀನಿ. ಆಮೇಲೆ ನಾನು ಫಾಣೆ ಕೊಡೋದಿಲ್ಲ. ಇವಾಗ ಉಪ್ಪಿಟ್ಟಿಗೆ ಫಾಣೆ ಕೊಟ್ಟಿರ್ತೀನಲ್ಲ, ಅದೇ ಫಾಣೆ ಅದರಲ್ಲಿ ಮಿಕ್ಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆನೂ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿರ್ತೀನಿ. ನೀವು ಶೇಂಗಾದ ಪುಡಿನೂ ಹಾಕ್ಬೋದು, ಪುಟಾಣಿ ಹಿಟ್ಟನೂ ಹಾಕ್ಬೋದು. ಫಾರ್ ಆಪ್ಷನಲ್ ನಾನಿಲ್ಲಿ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಫಾಣೆ ಕಲಸೋ ಟೈಮಲ್ಲಿ ಅಂದರೆ ಉಪ್ಪಿಟ್ಟಿಗೆ ನಾವು ಸ್ವಲ್ಪ ಪಾಣೆ ಕಲಸ್ಕೋತೀವಲ್ಲ, ಆ ಟೈಮಲ್ಲಿ ನಾವು ಉಪ್ಪಿಟ್ಟಿಗೆ ಫಾಣೆ ಕಲಸೋ ಟೈಮಲ್ಲಿ ನಾವು ಸ್ವಲ್ಪ ಅನ್ನದಲ್ಲಿ ಹಾಕ್ಬೋದು. ನೋಡಿ, ಇದು ಉಪ್ಪಿಟ್ಟು ಫಾಣೆ ಇದೆ, ಈ ಥರ ಹಾಕಬೇಕು. ಸ್ವಲ್ಪ ಸುಡೋದು, ಅದರಲ್ಲಿ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಬೇಕು. ಅರಿಶಿನ ನಾನು ಹಾಕ್ತಿಲ್ಲ, ಯಾಕಂದರೆ ವೈಟ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಅಷ್ಟೇ ವೈಟ್ ಅನ್ನೋದಾಗೆ ಅಷ್ಟೇ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಉಪ್ಪಿಟ್ಟೆ ತಿನ್ನೋದಿಲ್ಲ, ಜಾಸ್ತಿ ಇದೆ ತಿಂದುಬಿಡ್ತಾರೆ ಇದ್ದರೆ. ಹಾಗಿದೆ ನಮ್ಮ ಭೂಮಿಗೆ, ಅದರಲ್ಲಿ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ. ಸೊ ಅದು ಇದರಲ್ಲಿ ರಿಕವರಿ ಆಗಿಬಿಡುತ್ತೆ ಅಂತ ನಾನು ಇದೇ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ 10 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ, ಅಂದರೆ ಮಾಡ್ಕೋತಾ ಇದ್ದೀನಿ. ಇನ್ನು ಊಟ ಮಾಡೋದಾಗಿದ್ದಿಲ್ಲ. ಈಗೇನಿದೆ ಅಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಮೆಹಂದಿ ಹಚ್ಕೋಬೇಕು ನಾನು. ಅದರಲ್ಲಿ ಇವತ್ತು ಯಾಕೆ ಮಾಡಾಗಿದೆ. ಸೊ ಬಟ್ ನಾನು ಮೆಹಂದಿ ಕಲಿಸ್ಕೊಂಡಿದ್ದೀನಿ. ಮುಂಜಾನೆ ಬೇಗನೆ ಕಲಿಸ್ಕೊಂಡ್ಬಿಟ್ಟಿದ್ದಲ್ಲ, ಸೊ ಏನೂ ಮಾಡೋಕ್ಕಾಗೋದಿಲ್ಲ, ಹಚ್ಕೊಂಡೇ ಬಿಡ್ತೀನಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ಒಂದು ಸ್ವಲ್ಪ ಟೈಮ್ ಕೊಟ್ಟು ತಿಳಿಸಿ. ಮತ್ತೆ ನ್ಯೂ ಬ್ಲಾಗಲ್ಲಿ ಸಿಗೋಣ. ಸೊ ಟಾಟಾ, ಬಾಯ್.